ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಪಾಂಡವರಿಂದ ರಾಜಸೂಯ ಯಾಗದ ಉಪಕ್ರಮ ಜರಾಸಂಧನ ಸಂಹಾರವೆಂಬ 72ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಏಕದಾತು ಸಭಾ ಮಧ್ಯೆ ಆಸ್ಥಿತೋ ಮುನಿಭಿರ್ವ್ರತಃ ಬ್ರಾಹ್ಮಣೈ ಕ್ಷತ್ರಿಯೈರ್ವೈಶ್ಯೈರ್ ಭ್ರಾತೃಭಿಶ್ಚ ಯುಧಿಷ್ಠಿರಃ ಆಚಾರ್ಯೈ ಕುಲವೃದ್ಧ್ಯೈಶ್ಚ ಜ್ಞಾತಿ ಸಂಬಂಧಿ ಬಾಂಧವೈಃ ಶೃಣ್ವತಾಮೇವ ಚೈತೇಷಾಮಭಾಷ್ಯೇದಮುವಾಚಃ. ಪರೀಕ್ಷಿತ ಮಹಾರಾಜ ಹೀಗೆಯೇ ಇರುತ್ತಿರಲಾಗಿ ಒಂದು ದಿನ ಹಲವಾರು ಮುನಿಗಳಿಂದಲೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಂದಲೂ ಭೀಮಸೇನನೇ ಮೊದಲಾದ ಅನುಜರಿಂದಲೂ ಆಚಾರ್ಯರಿಂದಲೂ ಕುಲವೃದ್ಧರಿಂದಲೂ ಜ್ಞಾತಿ ಬಾಂಧವರಿಂದಲೂ ನೆಂಟರಿಷ್ಟರಿಂದಲೂ ಕುಟುಂಬ ವರ್ಗದವರಿಂದಲೂ ಸಮಾವೃತನಾಗಿ ಮಹಾಸಭೆಯಲ್ಲಿ ಕುಳಿತಿದ್ದ ಯುಧಿಷ್ಠಿರ ಮಹಾರಾಜನು ಸಮಸ್ತರ ಸಮ್ಮುಖದಲ್ಲಿ ಮಹಾಮಹಿಮನಾದ ಶ್ರೀಕೃಷ್ಣನನ್ನು ಸಂಬೋಧಿಸಿ ಈ ಮಾತುಗಳನ್ನು ಹೇಳಿದನು. ಕ್ರತುರಾಜೇನ ಗೋವಿಂದ ರಾಜಸೂಯೇನ ಪಾವನೀಹಿ ಯಕ್ಷೇ ವಿಭೂತಿರ್ಭವಸತ್ ಸಂಪಾದಯ ನಃ ಪ್ರಭೋ. ಗೋವಿಂದ, ಸರ್ವಶ್ರೇಷ್ಠವಾದ ರಾಜಸೂಯ ಯಾಗದ ಮೂಲಕವಾಗಿ ನಿನ್ನ ಮತ್ತು ಪರಮ ಪಾವನರಾದ ನಿನ್ನ ವಿಭೂತಿ ಸ್ವರೂಪರಾದ ದೇವತೆಗಳ ಪೂಜೆಯನ್ನು ಮಾಡಲು ಬಯಸಿದ್ದೇನೆ. ಪ್ರಭುವೆ, ಕೃಪೆ ಮಾಡಿ ಈ ನನ್ನ ಸಂಕಲ್ಪವನ್ನು ನಡೆಸಿಕೊಡು. ತ್ವತ್ಪಾದುಕೆ ಅವಿರತಂ ಪರಿಯೇಚರಂತಿ ಧ್ಯಾಯಂತ್ಯ ಭದ್ರನಶನೇಷು ಚಯೋ ಗೃಣಂತಿ ವಿಂದಂತಿ ತೇ ಕಮಲನಾಭ ಭವಾಪವರ್ಗ ಮಾಶಾಸತೆ ಯದಿತ ಆಶಿಷ ಈಶನಾನ್ಯೇ. ಪದ್ಮನಾಭನೇ, ನಿನ್ನ ಚರಣ ಕಮಲಗಳ ಪಾದುಕೆಗಳು ಸಮಸ್ತವಾದ ಅಮಂಗಳವನ್ನು ಹೋಗಲಾಡಿಸುತ್ತವೆ. ಯಾರು ನಿರಂತರವಾಗಿ ನಿನ್ನ ಪಾದುಕೆಗಳ ಸೇವೆ ಮಾಡುವರೋ, ಧ್ಯಾನ ಮಾಡುವರೋ, ಸ್ತೋತ್ರ ಮಾಡುವರೋ ಅವರೇ ಪವಿತ್ರಾತ್ಮರು. ಅಂತಹವರ ಹುಟ್ಟು ಸಾವುಗಳ ರೂಪವಾದ ಸಂಸಾರ ಚಕ್ರದಿಂದ ಮುಕ್ತರು ಆಗುತ್ತಾರೆ. ಒಂದು ವೇಳೆ ಅವರು ಸಾಂಸಾರಿಕವಾದ ಭೋಗಗಳನ್ನೇ ಅಪೇಕ್ಷಿಸಿದರೂ ಅವುಗಳನ್ನು ಅವರು ಪಡೆದುಕೊಳ್ಳುತ್ತಾರೆ. ಆದರೆ ಯಾರು ನಿನ್ನ ದಿವ್ಯವಾದ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯುವುದಿಲ್ಲವೋ ಅಂತಹವರಿಗೆ ಸಂಸಾರದಿಂದ ಬಿಡುಗಡೆಯೋ ಲಭಿಸುವುದಿಲ್ಲ, ಸಾಂಸಾರಿಕ ಸುಖವೂ ಸಿಕ್ಕುವುದಿಲ್ಲ. ತದ್ದೇವ ದೇವವ ಭವತಶ್ಚರಣಾರವಿಂದ ಸೇವಾನುಭಾವಮಿಹ ಪಶ್ಯತು ಲೋಕ ಏಷಃ. ಯೇ ತ್ವಾಂ ಭಜಂತಿ ನ ಭಜಂತ್ಯುತವೋ ಭಯೇಷಾಂ ನಿಷ್ಠಾಂ ಪ್ರದರ್ಶಯ ವಿಭೋ ಕುರು ಸೃಂಜಯಾನಾಂ. ದೇವತೆಗಳಿಗೂ ಆರಾಧ್ಯ ದೇವನಾದ ಕೃಷ್ಣಸ್ವಾಮಿಯೇ, ಲೋಕದ ಜನರು ನಿನ್ನ ಚರಣ ಕಮಲಗಳನ್ನು ಸೇವಿಸುವುದರಿಂದ ದೊರೆಯುವ ಫಲವೆಂತಹುದು ಎಂಬುದನ್ನು ತಿಳಿಯುವಂತಾಗಬೇಕು. ಕುರು ಸೃಂಜಯರಲ್ಲಿ ಯಾರು ನಿನ್ನನ್ನು ಭಜಿಸುವರೋ ಮತ್ತು ಯಾರು ನಿನ್ನನ್ನು ಭಜಿಸುವುದಿಲ್ಲವೋ ಎರಡು ರೀತಿಯಲ್ಲಿಯೂ ಇರುವ ಅವರಿಗೆ ನಿನ್ನ ನೆಲೆಯೇನು ಎಂಬುದನ್ನು ತೋರಿಸಬೇಕಾಗಿದೆ. ನ ಬ್ರಹ್ಮಣ ಸ್ವಪರಭೇದ ಮತಿಸ್ತವ ಸ್ಯಾತ್ ಸರ್ವಾತ್ಮನಃ ಸಮದೃಶಸ್ವ ಸುಖಾನುಭೂತೇ ಸಂಸೇವತಾಂ ಸುರತರೋರಿವತೆ ಪ್ರಸಾದ ಸೇವಾನುರೂಪಮುದಯೋ ನ ವಿಪರ್ಯಯೋತ್ರ. ಪ್ರಭುವೆ, ನೀನು ಸಮಸ್ತರಿಗೂ ಆತ್ಮಸ್ವರೂಪನಾಗಿರುವೆ, ಆತ್ಮಾನಂದ ಪೂರ್ಣನಾಗಿರುವೆ, ಸ್ವಯಂ ಪರಬ್ರಹ್ಮನೇ ಆಗಿರುವೆ. ಆದುದರಿಂದ ನಿನಗೆ ಇವನು ನನ್ನವನು ಇವನು ನನ್ನವನಲ್ಲ ಎಂಬ ಯಾವ ವಿಧವಾದ ಭೇದ ಭಾವವೂ ಇಲ್ಲ. ಆದರೂ ಕಲ್ಪವೃಕ್ಷವು ಸೇವಿಸಿದವರಿಗೆ ಮಾತ್ರವೇ ಫಲವನ್ನು ನೀಡುವಂತೆ ಯಾರು ನಿನ್ನ ಸೇವೆಯನ್ನು ಮಾಡುವರೋ ಅಂತಹವರ ಭಾವನೆಗೆ ಮತ್ತು ಶ್ರದ್ಧೆಗೆ ಅನುರೂಪವಾಗಿ ಅವರಿಗೆ ಫಲವು ಲಭಿಸುತ್ತದೆ. ಫಲದಲ್ಲಿ ನ್ಯೂನತೆಯಾಗಲಿ ಆಧಿಕ್ಯವಾಗಲಿ ಉಂಟಾದರೆ ಅದು ಅವರ ಸೇವೆಗೆ ಅನುರೂಪವಾಗಿರುವುದೇ ಹೊರತು ನಿನ್ನ ಪಕ್ಷಪಾತಯುಕ್ತವಾದ ಅನುಕಂಪವಾಗಲಿ ನಿರ್ದಯತೆಯಾಗಲಿ ಅದಕ್ಕೆ ಕಾರಣವಲ್ಲ. ನಿನ್ನಲ್ಲಿ ವಿಷಮತೆ, ನಿರ್ದಯತೆ, ಪಕ್ಷಪಾತ ಇತ್ಯಾದಿ ಯಾವ ದೋಷಗಳೂ ಇರುವುದಿಲ್ಲ. ಆದುದರಿಂದ ನಿನ್ನನ್ನೇ ಆಶ್ರಯಿಸಿರುವ ಅನನ್ಯ ಶರಣರಾದ ಭಕ್ತರಿಗೆ ಎಂತಹ ಫಲವು ಸಿಕ್ಕುವುದೆಂಬುದನ್ನು ಜನರು ತಿಳಿಯಬೇಕಾಗಿದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಶತ್ರುಗಳನ್ನು ಸಂತಾಪಗೊಳಿಸುವ ಸಾಮರ್ಥ್ಯದಿಂದ ಸಂಪನ್ನನಾಗಿರುವ ಯುಧಿಷ್ಠಿರನೇ, ರಾಜಸೂಯ ಯಾಗ ಮಾಡಲು ಮಾಡಿರುವ ನಿನ್ನ ಸಂಕಲ್ಪವು ಶ್ಲಾಘ್ಯವಾಗಿದೆ.
ನೀನು ರಾಜಸೂಯ ಯಜ್ಞವನ್ನು ಮಾಡುವುದರಿಂದ ನಿನ್ನ ಮಂಗಳಮಯವಾದ ಕೀರ್ತಿಯು 3 ಲೋಕಗಳಲ್ಲಿಯೂ ಹರಡುತ್ತದೆ. ನಿನ್ನ ಈ ಮಹಾಯಜ್ಞವು ಸಮಸ್ತ ಋಷಿ ಮುನಿಗಳಿಗೂ, ಪಿತೃದೇವತೆಗಳಿಗೂ, ದೇವತೆಗಳಿಗೂ, ಸುಹೃದರಿಗೂ, ನಮಗೂ ಮತ್ತು ಪ್ರಪಂಚದಲ್ಲಿರುವ ಸಮಸ್ತ ಪ್ರಾಣಿಗಳಿಗೂ ಇಷ್ಟವೇ ಆಗಿದೆ. ನೀನು ಶ್ರೇಷ್ಠವಾದ ಈ ಯಜ್ಞ ಮಾಡುವುದನ್ನು ಎಲ್ಲರೂ ಇಷ್ಟಪಡುತ್ತಿದ್ದಾರೆ. ಮಹಾರಾಜ, ಪೃಥ್ವಿಯಲ್ಲಿರುವ ರಾಜರೆಲ್ಲರನ್ನೂ ಜಯಿಸಿ ಅಖಂಡ ಭೂಮಂಡಲವನ್ನೇ ವಶಪಡಿಸಿಕೊಂಡು ಯಜ್ಞೋಚಿತವಾದ ಸಮಸ್ತ ಸಾಮಗ್ರಿಗಳನ್ನು ಸಂಗ್ರಹಿಸಿ ನೀನು ಈ ಮಹಾಯಾಗವನ್ನು ಮಾಡು. ಯುಧಿಷ್ಠಿರ, ನಿನ್ನ 4 ತಮ್ಮಂದಿರು ಇಂದ್ರನೇ ಮೊದಲಾದ ಲೋಕಪಾಲರ ಅಂಶದಿಂದ ಹುಟ್ಟಿದವರಾಗಿದ್ದಾರೆ. ಎಲ್ಲರೂ ಮಹಾವೀರರಾಗಿದ್ದಾರೆ. ನೀನಾದರೂ ಮಹಾಮನಸ್ವಿಯೂ ಸಂಯಮಿಯೂ ಆಗಿರುವೆ. ನೀನು ಜಿತೇಂದ್ರಿಯನಾಗಿದ್ದು ನನ್ನನ್ನು ವಶಪಡಿಸಿಕೊಂಡು ಬಿಟ್ಟಿರುವೆ. ಯಾರು ತಮ್ಮ ಇಂದ್ರಿಯಗಳನ್ನು ವಶಪಡಿಸಿಕೊಂಡಿಲ್ಲವೋ ಅಂತಹವರು ಖಂಡಿತವಾಗಿಯೂ ನನ್ನನ್ನು ವಶಪಡಿಸಿಕೊಳ್ಳಲಾರರು. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ದೇವತೆಗಳೂ ಕೂಡ ತೇಜಸ್ಸಿನಿಂದಾಗಲಿ, ಯಶಸ್ಸಿನಿಂದಾಗಲಿ, ಕಾಂತಿಯಿಂದಾಗಲಿ, ಐಶ್ವರ್ಯದಿಂದಾಗಲಿ ನನ್ನ ಭಕ್ತರನ್ನು ತಿರಸ್ಕರಿಸಲಾರರು. ಹೀಗಿರುವಾಗ ರಾಜರ ವಿಷಯವಾಗಿ ಹೇಳುವುದೇನಿದೆ? ನನ್ನ ಭಕ್ತರಾದ ನಿಮ್ಮನ್ನು ಪ್ರಪಂಚದಲ್ಲಿರುವ ಯಾವನೇ ರಾಜನೂ ಕೂಡ ತಿರಸ್ಕರಿಸಲಾರನು. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಭಗವಂತನ ಮಾತನ್ನು ಕೇಳಿ ಯುಧಿಷ್ಠಿರ ಮಹಾರಾಜನ ಹೃದಯವು ಆನಂದದಿಂದ ತುಂಬಿ ಹೋಯಿತು. ಅವನ ಮುಖ ಕಮಲವರಳಿತು. ವೈಷ್ಣವ ತೇಜಸ್ಸಿನ ಸಂಚಾರದಿಂದ ಅಧಿಕವಾದ ಶಕ್ತಿಯಿಂದ ಕೂಡಿದ್ದ ತನ್ನ ಸಹೋದರರನ್ನು ಯುಧಿಷ್ಠಿರನು ದಿಗ್ವಿಜಯಕ್ಕೆ ಹೊರಡುವಂತೆ ಆಜ್ಞಾಪಿಸಿದನು. ಧರ್ಮರಾಜನು ಸಹದೇವನನ್ನು ಸೃಂಜಯ ವೀರರೊಡನೆ ದಕ್ಷಿಣ ದಿಕ್ಕಿನ ವಿಜಯಕ್ಕಾಗಿ ಕಳುಹಿಸಿಕೊಟ್ಟನು. ನಕುಲನನ್ನು ಮತ್ಸ್ಯದೇಶೀಯ ವೀರರೊಡನೆ ಪಶ್ಚಿಮ ದಿಕ್ಕಿನ ವಿಜಯಕ್ಕೂ, ಅರ್ಜುನನನ್ನು ಕೇಕೆಯ ದೇಶೀಯ ವೀರರೊಡನೆ ಉತ್ತರ ದಿಕ್ಕಿನ ವಿಜಯಕ್ಕೂ, ಭೀಮಸೇನನನ್ನು ಮದ್ರ ದೇಶೀಯ ವೀರರೊಡನೆ ಪೂರ್ವ ದಿಕ್ಕಿನ ವಿಜಯಕ್ಕೂ ಕಳುಹಿಸಿಕೊಟ್ಟನು. ಪರೀಕ್ಷಿತ ಮಹಾರಾಜ, ಯುಧಿಷ್ಠಿರನಿಂದ ಕಳುಹಿಸಲ್ಪಟ್ಟ ಭೀಮಸೇನನೇ ಮೊದಲಾದ ವೀರರು ತಮ್ಮ ಬಲ ಪೌರುಷಗಳಿಂದ ಎಲ್ಲ ದಿಕ್ಕುಗಳ ನರಪತಿಗಳನ್ನು ಗೆದ್ದು ಯಜ್ಞಾನುಷ್ಠಾನ ಮಾಡಲು ಉದ್ಯುಕ್ತನಾಗಿದ್ದ ಯುಧಿಷ್ಠಿರನಿಗೆ ಹೇರಳವಾದ ಐಶ್ವರ್ಯವನ್ನು ತಂದುಕೊಟ್ಟರು. ಇದುವರೆಗೂ ಜರಾಸಂಧನನ್ನು ಜಯಿಸಲು ಸಾಧ್ಯವಾಗಿಲ್ಲವೆಂಬ ವಾರ್ತೆಯನ್ನು ಕೇಳಿ ಯುಧಿಷ್ಠಿರನು ಚಿಂತಾಕ್ರಾಂತನಾದನು. ಆ ಸಮಯದಲ್ಲಿ ಶ್ರೀಕೃಷ್ಣನು ಹಿಂದೆ ಉದ್ಧವನು ಹೇಳಿದ್ದ ಉಪಾಯವನ್ನೇ ಯುಧಿಷ್ಠಿರನಿಗೆ ಸೂಚಿಸಿದನು. ಅದಕ್ಕೆ ಯುಧಿಷ್ಠಿರನ ಅನುಮತಿಯನ್ನು ಪಡೆದು ಭೀಮಾರ್ಜುನ, ಕೃಷ್ಣ ಈ 3 ಬ್ರಾಹ್ಮಣರ ವೇಷವನ್ನು ಧರಿಸಿ ಜರಾಸಂಧನ ರಾಜಧಾನಿಯಾದ ಗಿರಿವ್ರಜ ನಗರಕ್ಕೆ ಹೋದರು. ಜರಾಸಂಧನು ಬ್ರಾಹ್ಮಣರ ಭಕ್ತನಾಗಿದ್ದು ಗೃಹಸ್ಥಾಶ್ರಮೋಚಿತವಾದ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದನು. ವಸ್ತುತಃ ಕ್ಷತ್ರಿಯನಾಗಿದ್ದು ಬ್ರಾಹ್ಮಣರ ವೇಷವನ್ನು ಧರಿಸಿದ್ದ ಭೀಮಾರ್ಜುನ ಕೃಷ್ಣರು ಜರಾಸಂಧನು ಅತಿಥಿಗಳಿಗೂ ಅಭ್ಯಾಗತರಿಗೂ ಸೇವೆ ಮಾಡುವ ಸಮಯದಲ್ಲಿ ಅವನ ಬಳಿಗೆ ಹೋದರು. ರಾಜಾನ್ ವಿದ್ಯತಿ ತೀನ್ ಪ್ರಾಪ್ತಾನ್ ಅರ್ಥಿನೋ ದೂರಮಾಗತಾಂ ತನ್ನ ಪ್ರಯಚ್ಛ ಭದ್ರಂತೆ ಯದ್ವಯಂ ಕಾಮಯಾಮಹೇ. ಮಹಾರಾಜ, ನಿನಗೆ ಮಂಗಳವಾಗಲಿ. ನಾವು 3 ಅತಿಥಿಗಳು ಬಹಳ ದೂರ ದೇಶದಿಂದ ಇಲ್ಲಿಗೆ ಆಗಮಿಸಿರುತ್ತೇವೆ. ನಿಶ್ಚಯವಾಗಿಯೂ ನಾವು ನಿನ್ನಿಂದ ಒಂದು ವಿಶೇಷವಾದ ಪ್ರಯೋಜನವನ್ನು ಪಡೆದುಕೊಳ್ಳುವ ಸಲುವಾಗಿಯೇ ಇಲ್ಲಿಗೆ ಆಗಮಿಸಿದ್ದೇವೆ. ಆದುದರಿಂದ ನಾವು ಏನನ್ನು ನಿನ್ನಿಂದ ಅಪೇಕ್ಷಿಸುವೆವೋ ಅದನ್ನು ಅವಶ್ಯವಾಗಿ ನೀನು ನಮಗೆ ಕೊಡಬೇಕು. ಕಿಂ ದುರ್ಮರ್ಷಂ ತಿತಿಕ್ಷೂಣಾಂ ಕಿಮಕಾರ್ಯಮಸಾಧುಭಿಃ ಕಿನ್ನ ದೇಯಂ ವದಾನ್ಯಾನಾಂ ಕಃ ಪರ ಸಮದರ್ಶಿನಾಂ. ಲೋಕದಲ್ಲಿ ಶಾಂತಾತ್ಮರಿಗೆ ಸೈರಿಸಲಾಗದೆ ಇರುವುದು ಯಾವುದಿದೆ? ದುಷ್ಟರಿಗೆ ಅಕಾರ್ಯ ಎಂಬುದು ಯಾವುದಿದೆ? ಸಮದರ್ಶಿಗಳಿಗೆ ಬೇರೆಯವರು ಎಂಬುವರು ಯಾರಿದ್ದಾರೆ? ಅಂತೆಯೇ ಉದಾರಿಗಳಿಗೆ ಕೊಡಬಾರದ ವಸ್ತುವು ಯಾವುದಿದೆ? ಯೋ ನಿತ್ಯೇನ ಶರೀರೇಣ ಸತಾಂ ಗೇಯಂ ಯಶೋ ಧ್ರುವಂ ನಾಚಿನೋತಿ ಸ್ವಯಂ ಕಲ್ಪ ಸಮಾಚ್ಯ ಶೋಚ್ಯ ಏವ ಸಹ. ಯಾವ ಮನುಷ್ಯನು ತಾನು ಸಮರ್ಥನಾಗಿದ್ದರೂ ಅನಿತ್ಯವಾದ ಈ ಶರೀರದಿಂದ ಸತ್ಪುರುಷರ ಹೊಗಳಿಕೆಗೂ ಪಾತ್ರವಾಗುವ ಅವಿನಾಶಿಯಾದ ಶಾಶ್ವತವಾದ ಯಶಸ್ಸನ್ನು ಸಂಪಾದಿಸುವುದಿಲ್ಲವೋ ಅಂತಹವನನ್ನು ಎಷ್ಟು ನಿಂದಿಸಿದರೂ ಅಲ್ಪವೇ ಆಗುತ್ತದೆ. ಅವನ ಜೀವನವು ಅತ್ಯಂತ ದಯನೀಯವಾಗಿರುತ್ತದೆ. ಹರಿಶ್ಚಂದ್ರೋರಂತಿದೇವ ಉಚ್ಛವೃತ್ತಿ ಶಿಬಿರ್ಬಲಿಹಿ ವ್ಯಾಧ ಕಪೋತೋ ಬಹವೋ ಹೆದ್ರುವೇಣ ಧ್ರುವಂಗತಾಹ. ಜರಾಸಂಧ ಮಹಾರಾಜ, ನಿನಗೆ ತಿಳಿದಿರುವಂತೆಯೇ ಹರಿಶ್ಚಂದ್ರ, ರಂತಿದೇವ, ಉಂಚವೃತ್ತಿಯಿಂದ ಜೀವಿಸುತ್ತಿದ್ದ ಮುದ್ಗಲ, ಶಿಬಿ, ಬಲಿ, ವ್ಯಾಧ, ಕಪೋತ ಇವರೇ ಮೊದಲಾದವರು ಅನಿತ್ಯವಾದ ಶರೀರದ ಮೂಲಕವಾಗಿ ಅತಿಥಿಗಳಿಗೆ ತಮ್ಮಲ್ಲಿದ್ದ ಸರ್ವಸ್ವವನ್ನು ಕೊಟ್ಟು ಶಾಶ್ವತವಾದ ಕೀರ್ತಿಯನ್ನು ಮತ್ತು ಲೋಕಗಳನ್ನು ಪಡೆದುಕೊಂಡರು. ಆದುದರಿಂದ ನಾವು ಅಪೇಕ್ಷಿಸುವುದನ್ನು ಕೊಡುವುದು ನಿನಗೆ ಯೋಗ್ಯವಾಗಿದೆ.
ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಜರಾಸಂಧನು ಅವರ ಮಾತಿನ ಧ್ವನಿಯನ್ನು ಕೇಳಿ ದೇಹದ ಆಕೃತಿಯನ್ನು, ಬಿಲ್ಲಿನ ಕೆದೆಯನ್ನು ಬಾರಿ ಬಾರಿಗೂ ಸೆಳೆದು ಜಡ್ಡು ಕಟ್ಟಿರುವ ಮುಂಗೈಗಳನ್ನು ನೋಡಿ ಇವರು ಬ್ರಾಹ್ಮಣರಲ್ಲವೆಂದು, ಕ್ಷತ್ರಿಯರೇ ಆಗಿರುವರೆಂದು ನಿಶ್ಚಯಿಸಿದನು. ತಾನು ಇವರನ್ನು ಎಲ್ಲಿಯೋ ನೋಡಿರುವುದಾಗಿಯೂ ಜ್ಞಾಪಿಸಿಕೊಂಡು ಹೀಗೆ ನಿಶ್ಚಯಿಸಿದನು, ರಾಜನ್ಯ ಬಂಧವೋ ಹ್ಯೇತೆ ಬ್ರಹ್ಮಲಿಂಗಾನಿ ಬಿಭ್ರತಿ ದದಾಮಿ ಭಿಕ್ಷಿತಂ ತೇಭ್ಯ ಆತ್ಮನಾಮಪಿ ದುಸ್ತ್ಯಜಂ. ನಿಶ್ಚಯವಾಗಿಯೂ ಈ ಮೂವರು ಕ್ಷತ್ರಿಯರೇ ಆಗಿದ್ದಾರೆ, ಆದರೂ ಬ್ರಾಹ್ಮಣರ ವೇಷವನ್ನು ಧರಿಸಿ ಬಂದಿರುತ್ತಾರೆ. ಆದ್ದರಿಂದ ಇವರು ಏನನ್ನು ಯಾಚಿಸುವರೋ ಅದನ್ನು ನಾನು ಕೊಟ್ಟು ಬಿಡುತ್ತೇನೆ. ಅತ್ಯಂತ ಪ್ರಿಯಕರವಾದ ಮತ್ತು ತ್ಯಜಿಸಲು ಅತ್ಯಂತ ದುಸ್ತರವಾದ ಈ ಶರೀರವನ್ನೇ ಕೇಳಿದರೂ ಕೊಟ್ಟು ಬಿಡುತ್ತೇನೆ. ಬಲೇರ್ನು ಶ್ರೂಯತೆ ಕೀರ್ತಿರ್ವಿತತ ದ್ವಿಕ್ಷ ಕಲ್ಮಷ ಐಶ್ವರ್ಯ ಧ್ರಂಶಿತಸ್ಯಾಪಿ ವಿಪ್ರವ್ಯಾಜೇನ ವಿಷ್ಣುನ. ಭಗವಂತನಾದ ವಿಷ್ಣುವು ಬ್ರಾಹ್ಮಣನ ವೇಷವನ್ನು ಧರಿಸಿ ಬಲಿಚಕ್ರವರ್ತಿಯ ರಾಜ್ಯೈಶ್ವರ್ಯಗಳೆಲ್ಲವನ್ನು ಅಪಹರಿಸಿಬಿಟ್ಟನು. ಆದರೆ ಬಲಿಯ ಧವಳ ಕೀರ್ತಿಯು ಈಗಲೂ ಎಲ್ಲ ದಿಕ್ಕುಗಳಲ್ಲಿಯೂ ಕೇಳಿಬರುತ್ತಿದೆ. ಈಗಲೂ ಕೂಡ ಜನರು ಅವನ ಗುಣಗಾನ ಮಾಡುತ್ತಲೇ ಇರುತ್ತಾರೆ. ಶ್ರಿಯಂ ಜಿಹೀರ್ಷತೇಂದ್ರಸ್ಯ ವಿಷ್ಣವೇ ದ್ವಿಜರೂಪಿಣೆ ಜಾನನ್ನಪಿ ಮಹೀಂ ಪ್ರಾದ ದ್ವಾರ್ಯಮಾಣೋಪಿ ದೈತ್ಯರಾಟ್. ಬಲಿಚಕ್ರವರ್ತಿಯಿಂದ 3 ಲೋಕಗಳನ್ನೂ ಕಿತ್ತುಕೊಂಡು ಇಂದ್ರನಿಗೆ ಕೊಡುವ ಸಲುವಾಗಿಯೇ ಮಹಾವಿಷ್ಣುವು ಬ್ರಾಹ್ಮಣ ವಟುವಿನ ವೇಷವನ್ನು ಧರಿಸಿ ಬಲಿಚಕ್ರವರ್ತಿಯಿಂದ 3 ಹೆಜ್ಜೆಗಳಷ್ಟು ಭೂಮಿಯನ್ನು ಯಾಚಿಸಿದನು. ಬಲಿಚಕ್ರವರ್ತಿಗೂ ಈ ವಿಷಯವು ತಿಳಿದಿತ್ತು. ಮೇಲಾಗಿ ಅವನ ಆಚಾರ್ಯರು ಅಂದರೆ ಶುಕ್ರಾಚಾರ್ಯರು ದಾನ ಕೊಡದಂತೆ ತಡೆ ಮಾಡಿದರು. ಇದಾವುದನ್ನು ಲೆಕ್ಕಿಸದೆ ಬಲಿಚಕ್ರವರ್ತಿಯು ತಾನು ವಚನವಿತ್ತಿದ್ದಂತೆ ವಾಮನನಿಗೆ ಭೂಮಿಯನ್ನು ದಾನ ಮಾಡಿದನು. ಜೀವತ ಬ್ರಾಹ್ಮಣಾರ್ಥಾಯ ಕೋನ್ವರ್ಥ ಕ್ಷತ್ರಬಂಧುನ ದೇಹೇನ ಪತಮಾನೇನ ನೇಹತ ವಿಫಲಂಯಶಃ. ಈ ಶರೀರವು ಯಾವಾಗಲೂ ಬಿದ್ದು ಹೋಗುವುದಂತೂ ನಿಶ್ಚಯ. ಬ್ರಾಹ್ಮಣರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಇಂತಹ ನಶ್ವರವಾದ ಶರೀರದಿಂದ ಗಳಿಸಬಹುದಾದ ಶಾಶ್ವತವಾದ ಕೀರ್ತಿಯನ್ನು ಯಾವನು ಗಳಿಸುವುದಿಲ್ಲವೋ ಅಂತಹವನು ಜೀವಿಸಿದ್ದು ಪ್ರಯೋಜನವೇನು? ಪರೀಕ್ಷಿತ ಮಹಾರಾಜ, ಜರಾಸಂಧನು ಹೀಗೆ ಯೋಚಿಸಿ ಬ್ರಾಹ್ಮಣ ವೇಷಧಾರಿಗಳಾಗಿದ್ದ ಭೀಮಾರ್ಜುನ ಕೃಷ್ಣರಿಗೆ ಹೇಳಿದನು, ಹೇ ವಿಪ್ರವ್ರಿಯತಾಂ ಕಾಮೋ ದದಾಮ್ಯಾತ್ಮಶಿರೋಪಿ ವಹ. ವಿಪ್ರರೇ, ನಿಮಗೆ ಬೇಕಾದ್ದನ್ನು ಕೇಳಿರಿ, ನನ್ನ ತಲೆಯನ್ನೇ ದಾನವಾಗಿ ಕೇಳಿದರೂ ಅದನ್ನು ನಿಮಗೆ ಕೊಟ್ಟು ಬಿಡುತ್ತೇನೆ. ಜರಾಸಂಧನ ಈ ಮಾತನ್ನು ಕೇಳಿ ಭಗವಂತನು ಹೇಳುತ್ತಾನೆ, ರಾಜೇಂದ್ರನೇ, ನಾವು ಅನ್ನಾಪೇಕ್ಷಿಗಳಾದ ಬ್ರಾಹ್ಮಣರಲ್ಲ, ನಿನ್ನೊಡನೆ ಯುದ್ಧವನ್ನು ಅಪೇಕ್ಷಿಸಿ ಬಂದಿರುವ ಕ್ಷತ್ರಿಯರು. ನಿನಗೆ ಉಚಿತವೆನಿಸಿದರೆ ದ್ವಂದ್ವ ಯುದ್ಧದ ಭಿಕ್ಷೆಯನ್ನು ನೀನು ನಮಗೆ ನೀಡುವವನಾಗು. ಇದೋ ಇವನು ವೃಕೋದರ, ಅವನು ಇವನ ತಮ್ಮನಾದ ಅರ್ಜುನ, ಇವರಿಬ್ಬರ ಸೋದರ ಮಾವನ ಮಗನಾದ ನಿನ್ನ ಪರಮಶತ್ರುವಾದ ಶ್ರೀಕೃಷ್ಣನೇ ನಾನೆಂದು ತಿಳಿ. ಶ್ರೀಕೃಷ್ಣನ ಈ ಮಾತನ್ನು ಕೇಳುತ್ತಲೇ ಜರಾಸಂಧನು ಗಟ್ಟಿಯಾಗಿ ಗಹಗಹಿಸಿ ನಕ್ಕನು ಮತ್ತು ಕುಪಿತನಾಗಿ ಹೇಳಿದನು, ಮೂರ್ಖರೇ, ನಿಮಗೆ ಯುದ್ಧದ ಅಪೇಕ್ಷೆಯೇ ಇರುವುದಾದರೆ ಅದನ್ನೇ ಕೊಡುತ್ತೇನೆ. ಆದರೆ ಕೃಷ್ಣ, ಯುದ್ಧವೆಂದರೆ ಭಯಗೊಳ್ಳುವ ಹೇಡಿಯಾದ ನಿನ್ನೊಡನೆ ನಾನು ಯುದ್ಧ ಮಾಡುವುದಿಲ್ಲ. ನಾನು ಯುದ್ಧಕ್ಕೆ ಬರುತ್ತಿರುವೆನೆಂಬ ಸಮಾಚಾರವನ್ನು ಕೇಳಿದ ಕೂಡಲೇ ಮಥುರಾಪಟ್ಟಣವನ್ನು ತ್ಯಜಿಸಿ ಸಮುದ್ರವನ್ನು ಆಶ್ರಯಿಸಿದೆ. ಅಂತಹ ಅಂಜುಬುರುಕನೊಡನೆ ಯುದ್ಧವೇ? ಅರ್ಜುನನೇನೋ ಸಮಾನ ವಯಸ್ಕನಾಗಿದ್ದಾನೆ, ಆದರೆ ನನ್ನಷ್ಟು ಬಲಶಾಲಿಯಲ್ಲ. ಆದುದರಿಂದ ಇವನು ನನಗೆ ಸಮಾನನಾಗಲಾರನು. ಆದುದರಿಂದ ಈ ಅರ್ಜುನನೊಡನೆಯೋ ನಾನು ಯುದ್ಧ ಮಾಡಲಾರನು. ಭೀಮನೊಬ್ಬನು ನನಗೆ ಸಮಾನ ಬಲನಾಗಿದ್ದಾನೆ, ಇವನೊಡನೆ ನಾನು ದ್ವಂದ್ವ ಯುದ್ಧವನ್ನು ಮಾಡುತ್ತೇನೆ ಎಂದೆನ್ನುತ್ತಾ ದ್ವಂದ್ವ ಯುದ್ಧಕ್ಕಾಗಿ ಭೀಮಸೇನನಿಗೆ ದೊಡ್ಡದಾಗಿದ್ದ ಗದೆಯನ್ನು ಕೊಟ್ಟು 2ನೆಯ ಗದೆಯನ್ನು ತಾನು ಹೆಗಲ ಮೇಲಿಟ್ಟುಕೊಂಡು ಯುದ್ಧ ಮಾಡುವ ಸಲುವಾಗಿ ಪಟ್ಟಣದಿಂದ ಹೊರಕ್ಕೆ ಹೋದನು. ಬಳಿಕ ರಣೋನ್ಮತ್ತರಾಗಿದ್ದ ಭೀಮ ಜರಾಸಂಧರು ಸಮರ ಭೂಮಿಯಲ್ಲಿ ಪರಸ್ಪರವಾಗಿ ಸೇರಿ ವಜ್ರಾಯುಧ ಸದೃಶವಾಗಿದ್ದ ಗದೆಗಳಿಂದ ಯುದ್ಧ ಮಾಡಲು ಉಪಕ್ರಮಿಸಿದರು. ರಂಗಮಂಟಪದಲ್ಲಿ ಇಬ್ಬರು ನಟರು ಯುದ್ಧದ ಅಭಿನಯವನ್ನು ತೋರಿಸುತ್ತಿರುವಂತೆ ಭೀಮ ಜರಾಸಂಧರು ಎಡಕ್ಕೂ ಬಲಕ್ಕೂ ಹೆಜ್ಜೆಗಳನ್ನಿಡುತ್ತಾ ವಿಚಿತ್ರವಾದ ರೀತಿಯಲ್ಲಿ ಮಂಡಲಾಕಾರವಾಗಿ ಸುತ್ತುತ್ತಾ ಗದಾಯುದ್ಧದ ವರಸೆಗಳನ್ನು ತೋರಿಸುತ್ತಾ ರಾರಾಜಿಸಿದರು. ಪರಸ್ಪರವಾಗಿ ಪ್ರಹರಿಸಿದ ಗದಾ ಪ್ರಹಾರಗಳಿಂದ ಹೊರಬರುತ್ತಿದ್ದ ಚಟಚಟ ಶಬ್ದವು ಸಿಡಿಲು ಬಡಿದ ಶಬ್ದದಂತೆಯೂ 2 ಆನೆಗಳು ಪರಸ್ಪರವಾಗಿ ದಂತಗಳಿಂದ ಪ್ರಹರಿಸುತ್ತಾ ಕಾದಾಡುವಾಗ ಉಂಟಾಗುವ ಘೋರ ಶಬ್ದದಂತೆಯೂ ಕೇಳಿಬರುತ್ತಿದ್ದಿತು. ಭೀಮ ಜರಾಸಂಧರು ಭುಜಗಳಿಂದ ಗದೆಗಳನ್ನು ವೇಗವಾಗಿ ಅಪ್ಪಳಿಸಿದಾಗ ಆ ಗದೆಗಳು ಪರಸ್ಪರವಾಗಿ
ಅವರ ಹೆಗಲು, ಸೊಂಟ, ಕೈಕಾಲುಗಳು, ತೊಡೆ, ಕಂಕುಳುಗಳಲ್ಲಿ ಬಿದ್ದು ಕೋಪದಿಂದ ಹೋರಾಡುವ 2 ಆನೆಗಳ ಮಧ್ಯದಲ್ಲಿ ಸಿಕ್ಕಿದ ಎಕ್ಕದ ಕೊಂಬೆಗಳಂತೆ ನುಚ್ಚು ನೂರಾದವು. ಪರೀಕ್ಷಿತ, ಹೀಗೆ ಅವರ ಗದೆಗಳು ಪರಸ್ಪರ ಪ್ರವಾಹಗಳಿಂದ ಪುಡಿಪುಡಿಯಾಗಲು ಕ್ರುದ್ಧನಾಗಿದ್ದ ಅವರು ಉಕ್ಕಿಗೆ ಸಮಾನವಾದ ತಮ್ಮ ಮುಷ್ಟಿಗಳಿಂದಲೇ ಬಡಿದಾಡತೊಡಗಿದರು. ಮದಿಸಿದ 2 ಆನೆಗಳು ಕಾದಾಡುವಂತೆ ಮುಷ್ಟಿ ಯುದ್ಧವನ್ನು ಮಾಡುತ್ತಿದ್ದ ಭೀಮ ಜರಾಸಂಧರ ಅಂಗೈಗಳ ಪ್ರಹಾರಗಳಿಂದ ಹುಟ್ಟಿದ ಶಬ್ದವು ಸಿಡಿದ ಸಿಡಿಲಿನ ಶಬ್ದದಂತೆ ಅತ್ಯಂತ ಕಠೋರವಾಗಿದ್ದಿತು. ಪರೀಕ್ಷಿತ, ಜರಾಸಂಧ ಭೀಮರಿಬ್ಬರಿಗೂ ದ್ವಂದ್ವ ಯುದ್ಧದಲ್ಲಿ ಕೌಶಲ್ಯ, ಬಲ ಮತ್ತು ಉತ್ಸಾಹಗಳು ಸಮಾನವಾಗಿದ್ದವು. ಅಷ್ಟು ಕಾಲ ಯುದ್ಧ ಮಾಡಿದರೂ ಅವರ ಬಲವು ಸ್ವಲ್ಪವಾದರೂ ಕೊಂದಿರಲಿಲ್ಲ. ಆದುದರಿಂದ ಯುದ್ಧವು ಸಮವಾಯಿತು. ಯಾರೂ ಗೆಲ್ಲಲೂ ಇಲ್ಲ, ಯಾರೂ ಸೋಲಲೂ ಇಲ್ಲ. ಅವರು ರಾತ್ರಿಯ ವೇಳೆಯಲ್ಲಿ ಸುಹೃದರಂತೆ ಪರಸ್ಪರ ವಿಶ್ವಾಸದಿಂದಲೇ ಇರುತ್ತಿದ್ದರು. ಬೆಳಗಾಗುತ್ತಲೇ ಯುದ್ಧದಲ್ಲಿ ತೊಡಗುತ್ತಿದ್ದರು. ಹೀಗೆಯೇ 27 ದಿವಸಗಳು ಕಳೆದು ಹೋದವು. 28ನೆಯ ದಿವಸ ಭೀಮಸೇನನು ತನ್ನ ಸೋದರ ಮಾವನ ಮಗನಾದ ಶ್ರೀಕೃಷ್ಣನಿಗೆ ಹೇಳಿದನು, ನಶಕ್ತೋಹಂ ಜರಾಸಂಧಂ ನಿರ್ಜೇತುಂ ಯುಧಿ ಮಾಧವ. ಮಾಧವ, ಯುದ್ಧದಲ್ಲಿ ಜರಾಸಂಧನನ್ನು ನಾನು ಜಯಿಸಲಾರೆನು. ಭಗವಾನ್ ಶ್ರೀಕೃಷ್ಣನು ಜರಾಸಂಧನ ಹುಟ್ಟಿನ ಮತ್ತು ಮರಣದ ರಹಸ್ಯವನ್ನು ತಿಳಿದವನಾಗಿದ್ದನು. ಜರಾ ಎಂಬ ರಾಕ್ಷಸಿಯು 2 ಹೋಳುಗಳಾಗಿ ಬಿದ್ದಿದ್ದ ಶರೀರದ ಭಾಗಗಳನ್ನು ಜೋಡಿಸಿ ಜರಾಸಂಧನಿಗೆ ಜೀವದಾನ ಮಾಡಿದ್ದಳೆಂಬ ವಿಷಯವು ಅವನಿಗೆ ತಿಳಿದಿದ್ದಿತು. ಭೀಮಸೇನನಲ್ಲಿ ತನ್ನ ಶಕ್ತಿಯನ್ನು ಹರಿಸಿ ಅವನನ್ನು ಮತ್ತಷ್ಟು ಬಲಿಷ್ಠನನ್ನಾಗಿ ಮಾಡಿ ಶ್ರೀಕೃಷ್ಣನು ಜರಾಸಂಧನ ವಧೋಪಾಯವನ್ನು ಯೋಚಿಸತೊಡಗಿದನು. ಬಳಿಕ ಅಮೋಘವಾದ ಜ್ಞಾನಶಕ್ತಿಯನ್ನು ಹೊಂದಿದ್ದ ಶ್ರೀಕೃಷ್ಣನು ಜರಾಸಂಧನ ವಧೋಪಾಯವನ್ನು ಚೆನ್ನಾಗಿ ಯೋಚಿಸಿದ ನಂತರ ಅದನ್ನು ಕಂಡುಕೊಂಡವನಾಗಿ ವೃಕ್ಷವನ್ನು ಸೀಳುವಂತೆ ಆತನನ್ನು ಸೀಳಲು ಸಂಜ್ಞೆಯ ಮೂಲಕವಾಗಿ ಭೀಮಸೇನನಿಗೆ ತೋರಿಸಿದನು. ಮಹಾಸತ್ವನಾದ ಪ್ರಹರಿಸುವವರಲ್ಲಿ ಶ್ರೇಷ್ಠನಾದ ಭೀಮಸೇನನು ಒಡನೆಯೇ ಶ್ರೀಕೃಷ್ಣನು ತೋರಿಸಿದ ಸಂಕೇತದ ಅರ್ಥವನ್ನು ಗ್ರಹಿಸಿ ತೊಡರುಗಾಲು ಕೊಟ್ಟು ಜರಾಸಂಧನನ್ನು ಕೆಳಕ್ಕೆ ಕೆಡವಿದನು. ಬಳಿಕ ಜರಾಸಂಧನ 1 ಕಾಲನ್ನು ತನ್ನ ಕಾಲಿನಲ್ಲಿ ಮೆಟ್ಟಿಕೊಂಡು ಮತ್ತೊಂದು ಕಾಲನ್ನು ತೋಳುಗಳಿಂದ ಬಲವಾಗಿ ಹಿಡಿದು ಸಲಗವು ವೃಕ್ಷದ ರೆಂಬೆಯನ್ನು ಸೀಳುವಂತೆ ಅಪಾನ ದ್ವಾರದ ಕಡೆಯಿಂದ ಜರಾಸಂಧನನ್ನು ಸೀಳಿಬಿಟ್ಟನು. ನೆರೆದಿದ್ದ ಜನರು 2 ಸೀಳುಗಳಲ್ಲಿಯೂ ಒಂದೊಂದು ಕಾಲು, ತೊಡೆ, ಅಂಡಕೋಶ, ಕಟಿಭಾಗ, ಪೃಷ್ಠ, ಸ್ತನ, ಹೆಗಲು, ತೋಳು, ಕಣ್ಣು, ಹುಬ್ಬು ಮತ್ತು ಕಿವಿಗಳಿರುವುದನ್ನು ಕಂಡರು. ಮಗಧ ರಾಜನಾದ ಜರಾಸಂಧನು ಹೀಗೆ ಹಸುವನ್ನು ನೀಗಲು ಅವನ ಪ್ರಜೆಗಳು, ಅಯ್ಯೋ ಅಯ್ಯೋ, ನಮ್ಮ ರಕ್ಷಕನಾದ ರಾಜನು ಸತ್ತು ಹೋದನಲ್ಲವೇ, ಇನ್ನೇನು ಗತಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಜರಾಸಂಧನನ್ನು ಸಂಹರಿಸಿದ್ದಕ್ಕಾಗಿ ಭೀಮಸೇನನನ್ನು ಕೃಷ್ಣಾರ್ಜುನರು ಗಾಢವಾಗಿ ಆಲಿಂಗಿಸಿಕೊಂಡು ಅವನನ್ನು ಪ್ರಶಂಸಿಸಿದರು. ಸಕಲ ಪ್ರಾಣಿಗಳನ್ನು ಪರಿಪಾಲಿಸುವ ಅಪ್ರಮೇಯಾತ್ಮನಾದ ಪ್ರಭುವಾದ ಶ್ರೀಕೃಷ್ಣನು ಜರಾಸಂಧನ ಮಗನಾದ ಸಹದೇವನನ್ನು ಮಗಧ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದನು. ಬಳಿಕ ಈ ಹಿಂದೆ ರಾಜರಿಗೆ ಅಭಯವಿತ್ತಿದ್ದಂತೆ ಜರಾಸಂಧನ ಸೆರೆಮನೆಯಲ್ಲಿದ್ದ ಸಮಸ್ತ ರಾಜರನ್ನು ಬಿಡುಗಡೆ ಮಾಡಿದನು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ 72ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.